ಹಾಯ್ ಮಕ್ಕಳೇ, ಚಿನ್ನರ ಸ್ಟೋರೀಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹೇಳ್ತಿರೋ ಕಥೆ ಒಬ್ಬ ಬುದ್ಧಿವಂತ ವ್ಯಾಪಾರಿದು. ಇದೊಂದು ತುಂಬ ಹೊಟ್ಟೆ ಹಸ್ಕೊಂಡಿರೋ ಇಲಿ ಮತ್ತೆ ನಾವು ಯಾಕೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅನ್ನುವಂಥ ನೀತಿ ಕತೆ. ರೆಡಿನಾ? ಬನ್ನಿ ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಸೋಮು ಅಂತ ಒಬ್ಬ ಒಳ್ಳೆ ವ್ಯಾಪಾರಿ ಇದ್ದ. ಅವನು ಒಬ್ಬ ನಿಷ್ಠಾವಂತ ಮತ್ತೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋ ವ್ಯಾಪಾರಿಯಾಗಿದ್ದ. ಸೋಮು ಹತ್ರ ಒಂದು ವಿಶೇಷವಾದ ತಕ್ಕಡಿ ಕೂಡ ಇತ್ತು. ಒಂದಿನ ವ್ಯಾಪಾರದ ಸಲುವಾಗಿ ಸೋಮುಗೆ ಒಂದು ದೂರದ ದೇಶಕ್ಕೆ ಹೋಗುವಂಥ ಅವಕಾಶ ಸಿಗುತ್ತೆ. ಆಗ ಅವನ ಹತ್ರ ಇರೋ ವಿಶೇಷವಾದ ತಕ್ಕಡಿನ ನೋಡ್ತಾ, ಈ ತಕ್ಕಡಿ ತುಂಬ ಭಾರ ಇರೋದ್ರಿಂದ ಇದನ್ನು ಹೊತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವನು ತನ್ನ ಸ್ನೇಹಿತ ರಾಘವ ಹತ್ರ ತಕ್ಕಡಿನ ಹಿಡ್ಕೊಂಡು ಹೋಗ್ತಾನೆ. ಸೋಮು ರಾಘವನ ಹತ್ರ ಬಂದಾಗ, ರಾಘವ, ನಾನು ಕೆಲ್ಸದ ಸಲುವಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋ ತನಕ ನನ್ನ ಈ ತಕ್ಕಡಿನ ನಿನ್ನ ಹತ್ರನೇ ಜೋಪಾನವಾಗಿ ಇಟ್ಕೊಂಡಿರ್ತೀಯಾ ಅಂತ ಕೇಳ್ತಾನೆ. ಆಗ ರಾಘವ, ಚಿಂತೆ ಮಾಡ್ಕೋಬೇಡ ಗೆಳೆಯ, ನೀನು ಬರೋವರೆಗೂ ನಿನ್ನ ತಕ್ಕಡಿನ ನಾನು ಜೋಪಾನವಾಗಿ ಇಟ್ಕೊಂಡಿರ್ತೀನಿ, ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳ್ತಾನೆ. ಹೀಗೆ ವರ್ಷಗಳು ಉರುಳುತ್ತೆ. ಸೋಮು ಮತ್ತೆ ಊರಿಗೆ ವಾಪಸ್ ಬರ್ತಾನೆ. ಸೋಮು ಊರಿಗೆ ಬಂದ ಕೂಡಲೇ ತನ್ನ ಗೆಳೆಯ ರಾಘವನ್ನ ಭೇಟಿಯಾಗಕ್ಕೆ ಹೋಗ್ತಾನೆ. ರಾಘವನ್ನ ಭೇಟಿಯಾದಾಗ, ಗೆಳೆಯ, ನನ್ನ ವ್ಯಾಪಾರ ಎಲ್ಲ ಮುಗಿಸಿ ವಾಪಸ್ ಬಂದೆ, ಈಗ ನನ್ನ ತಕ್ಕಡಿನ ನನಗೆ ವಾಪಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ರಾಘವ ತನ್ನ ಗಂಟನ್ನ ಸರಿ ಮಾಡ್ಕೊತ, ನಿನ್ನ ತಕ್ಕಡಿನ ಅದು ಅದು ಇಲಿ ತಿನ್ಬಿಡ್ತು ಅಂತ ಹೇಳ್ತಾನೆ. ಸೋಮು ಇದನ್ನ ನಂಬಕ್ಕಾಗದೆ, ಏನು ಇಲಿ ಕಬ್ಬಿಣವನ್ನೇ ತಿನ್ಬಿಡ್ತಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅದಕ್ಕೆ ರಾಘವ, ಹೌದು ಸೋಮು, ನಮ್ಮೂರಿಗೆ ತುಂಬ ಶಕ್ತಿಶಾಲಿಯಾಗಿರೋ ಒಂದು ಇಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಸೋಮು ಅವನ ಜೊತೆ ವಾದ ಮಾಡದೆ ಅವನ ಮನಸ್ಸಲ್ಲೇ ನಕ್ಕು ಒಂದು ಉಪಾಯ ಮಾಡ್ತಾನೆ. ಮಾರನೇ ದಿನ ಸೋಮು ರಾಘವನ ಹತ್ರ ಹೋಗಿ, ರಾಘವ, ನಾನು ನದಿ ಹತ್ರ ಹೋಗ್ತಾ ಇದ್ದೀನಿ, ಸ್ವಲ್ಪ ಮೂಟೆಗಳನ್ನ ಹೊತ್ಕೊಂಡು ಹೋಗಬೇಕು, ಸಹಾಯಕ್ಕೆ ನಿನ್ನ ಮಗನ್ನ ಕಳಿಸ್ಕೊಡ್ತೀಯಾ ಅಂತ ಕೇಳ್ತಾನೆ. ರಾಘವ ಖುಷಿಯಾಗಿ ಅವನ ಮಗನ್ನ ಕಳಿಸ್ಕೊಡ್ತಾನೆ. ಸೋಮು ರಾಘವನ್ ಮಗನ್ನ ಒಂದು ಸಣ್ಣ ಗುಹೆ ಹತ್ರ ಕರ್ಕೊಂಡು ಹೋಗಿ ಅವನ ಹತ್ರ, ಕಂದ, ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ಬೇಗ ಕೆಲಸ ಮುಗಿಸಿ ವಾಪಸ್ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ಸಂಜೆ ಆದಾಗ ಸೋಮು ಒಬ್ಬನೇ ಮನೆಗೆ ಬರ್ತಾನೆ. ಅದನ್ನು ನೋಡಿದ ರಾಘವನಿಗೆ ಭಯ ಶುರುವಾಗುತ್ತೆ. ಎಲ್ಲಿ ನನ್ನ ಮಗ ಕಾಣಿಸ್ತಿಲ್ವಲ್ಲ, ನನ್ನ ಮಗ ಎಲ್ಲಿ ಸೋಮು ಅಂತ ರಾಘವ ಸೋಮು ಹತ್ರ ಕೇಳ್ತಾನೆ. ಆಗ ಸೋಮು, ಓ, ಅದು ಒಂದು ದೊಡ್ಡ ಹದ್ದು ಆಯ್ತಾ, ಅದು ಅಂತ ಬಂದು ನಿನ್ನ ಮಗನ್ನ ಹೊತ್ಕೊಂಡು ಹೊರಟೋಯ್ತು ಅಂತ ನಿರಾಯಸವಾಗಿ ಹೇಳ್ತಾನೆ. ಆಗ ರಾಘವ, ಏನು, ಇಲ್ಲ, ಸಾಧ್ಯನೇ ಇಲ್ಲ, ಹದ್ದು ಒಂದು ಹುಡುಗನ್ನ ಹೊತ್ಕೊಂಡು ಹೋಗೋಕ್ಕೆ ಆಗುತ್ತಾ, ಅದು ಸಾಧ್ಯನಾ ಅಂತ ಕೂಗ್ತಾನೆ. ಅದಕ್ಕೆ ಸೋಮು, ಯಾಕೆ ಸಾಧ್ಯ ಇಲ್ಲ, ಅಲ್ಲ ನೀನೇ ಹೇಳು, ಒಂದು ಇಲಿ ಕಬ್ಬಿಣವನ್ನೇ ತಿನ್ನುತ್ತೆ ಅಂತ ಅಂದಮೇಲೆ ಹದ್ದುಗೆ ಒಂದು ಹುಡುಗನ್ನ ಹೊತ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ರಾಘವನಿಗೆ ಪ್ರಶ್ನೆ ಮಾಡ್ತಾನೆ. ರಾಘವನ್ಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ಅವನ ಮುಖ ಎಲ್ಲ ಕೆಂಪಗಾಗುತ್ತೆ. ರಾಘವ ಒಂದು ಸುಳ್ಳು ಹೇಳಿ ಆ ಸುಳ್ಳಿನ ಬಲೆ ಒಳಗೆ ಅವನೇ ಸಿಕ್ಬಿದ್ದಿದ್ದ. ಅದಾದ್ಮೇಲೆ ರಾಘವ ಅಳ್ತಾ, ಸರಿ ಸರಿ, ನೀನೇ ಗೆದ್ದೆ, ತಗೋ ನಿನ್ನ ತಕ್ಕಡಿನ, ಈಗ ಆದರೂ ನನ್ನ ಮಗನ್ನ ವಾಪಸ್ ಕರ್ಕೊಂಡು ಬಾ ಅಂತ ಸೋಮುನ ಕೇಳ್ಕೊತಾನೆ. ಆಗ ಸೋಮು ರಾಘವನ್ ಮಗನ್ನ ಗುಹೆಯಿಂದ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾನೆ. ಮಗನ್ ನೋಡಿ ರಾಘವ ಸೋಮುಗೆ ಧನ್ಯವಾದ ಹೇಳ್ತಾ
ಮತ್ತೆ ಯಾವತ್ತು ಯಾರಿಗೂ ಸುಳ್ಳು ಹೇಳಲ್ಲಪ್ಪ ಅಂತ ಪ್ರಮಾಣ ಮಾಡ್ತಾನೆ. ಹಾಗಾಗಿ ಸುಳ್ಳನ್ನ ಹೇಳಬಾರ್ದು ಮಕ್ಕಳೇ, ಯಾಕಂದ್ರೆ ಆ ಸುಳ್ಳಿನ ಬಲೆ ಒಳಗೆ ನಾವೇ ಸಿಕ್ಕಿ ಬೀಳೋ ಸಾಧ್ಯತೆ ಇರುತ್ತೆ. ಆದರೆ ಸತ್ಯ ಹೇಳೋದ್ರಿಂದ ಮನಸ್ಸು ಹಗುರವಾಗಿರುತ್ತೆ ಮತ್ತೆ ನಮ್ಮ ಸ್ನೇಹ ಗಟ್ಟಿಯಾಗಿರುತ್ತೆ. ಈ ಕಥೆ ನಿಮ್ಮ ಮುಖದಲ್ಲಿ ಸ್ವಲ್ಪ ನಗುವನ್ನು ತರಿಸಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕತೆ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಮಕ್ಕಳೇ.